ಸಹ್ಯಾದ್ರಿ ಪರ್ವತಗಳ ಸಾಲು, ದಟ್ಟ ಕಾನನ, ಹಚ್ಚ ಹಸಿರಿನ ಬೀಡು ಈ ಮಲೆನಾಡು. ದುಮ್ಮಿಕ್ಕೆ ಹರಿಯುವ ತುಂಗಭದ್ರ, ಶರಾವತಿ, ಕುಮುದ್ವತಿಯಂತಹ ನದಿಗಳ ಮಲೆನಾಡಿಗರ ಜೀವನಾಡಿ. ಈ ಶಿವಮೊಗ್ಗ ಜಿಲ್ಲೆ ಹೇಳಿ ಕೇಳಿ ಅಡಿಕೆ, ತೆಂಗು, ಭತ್ತ, ಕಬ್ಬು, ಬಾಳೆ, ಶುಂಠಿ ಸೇರಿದಂತೆ ತರಹೇವಾರಿ ತೋಟಗಾರಿಕಾ ಬೆಳೆಗಳಿಗೆ ಹೆಸರುವಾಸಿ. ರಾಜ್ಯದಲ್ಲಿ ಅತಿ ಹೆಚ್ಚು ತೋಟಗಾರಿಕಾ ಪ್ರದೇಶವನ್ನು ಒಳಗೊಂಡಿರುವ ಈ ಜಿಲ್ಲೆಯಲ್ಲಿ ನೀರಾವರಿ, ಅದರಲ್ಲೂ ಸಣ್ಣ ನೀರಾವರಿ ಬಹುಮುಖ್ಯ ಪಾತ್ರವನ್ನು ನಿರ್ವಹಿಸುತ್ತದೆ. ಮಲೆನಾಡು ಹೆಚ್ಚು ಮಳೆ ಬೀಳುವ ಪ್ರದೇಶವಾದರೂ ಕೂಡ ಮಳೆ ನೀರು ಪೋಲಾಗದಂತೆ ಕಾಲುವೆಗಳನ್ನು ನಿರ್ಮಿಸಿ, ಕೆರೆಕಟ್ಟೆಗಳನ್ನು ತುಂಬಿಸಿ, ಹರಿವ ನದಿಗಳಿಗೆ ಅಡ್ಡಲಾಗಿ ಅಲ್ಲಲ್ಲಿ ಚೆಕ್ ಡ್ಯಾಂಗಳನ್ನು ನಿರ್ಮಿಸಿ ಕೃಷಿ ಚಟುವಟಿಕೆಗಳಿಗೆ ವರ್ಷಪೂರ್ತಿ ಸಮರ್ಪಕವಾಗಿ ನೀರನ್ನು ಪೂರೈಸುವುದರಲ್ಲಿ ಸಣ್ಣ ನೀರಾವರಿ ಇಲಾಖೆ ಯಶಸ್ಸಿನ ಹಾದಿ ಹಿಡಿದಿದೆ. ಮಲೆನಾಡಿನ ಹೆಬ್ಬಾಗಲು ಎನಿಸಿಕೊಂಡಿರುವ ಶಿವಮೊಗ್ಗದಲ್ಲಿ ಬೇಸಿಗೆ ಬಂತಂದ್ರೆ ಸಾಕು, ಕುಡಿಯುವ ನೀರಿಗಾಗಿ ಹಾಹಾಕಾರ ಸೃಷ್ಟಿಯಾಗುತ್ತಿತ್ತು. ಆದರೀಗ ನಗರಕ್ಕೆ ಅಂಟಿಕೊಂಡೇ ಹಾದು ಹೋಗಿರುವ ತುಂಗಾ ನದಿಗೆ ಚೆಕ್ ಡ್ಯಾಂ ನಿರ್ಮಿಸುವ ಮೂಲಕ ನಗರ ನಿವಾಸಿಗಳ ಕುಡಿಯುವ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ರೂಪಿಸಲಾಗಿದೆ. ಈ ಚೆಕ್ ಡ್ಯಾಂನಿಂದಾಗಿ ಅಂತರ್ಜಲವು ವೃದ್ಧಿಯಾಗುವುದರಿಂದ ಸುತ್ತಲಿನ ಬೋರ್ವೆಲ್ ಮತ್ತು ಬಾವಿಗಳಲ್ಲಿ ನೀರಿನ ಪ್ರಮಾಣ ಕೂಡ ಹೆಚ್ಚಾಗಿ ಕೃಷಿ ಚಟುವಟಿಕೆಗಳಿಗೆ ಹಾಗೂ ಜನರ ನಿತ್ಯ ಜೀವನದ ಅಗತ್ಯತೆಗಳಿಗೆ ನೀರಿನ ಆಸರೆ ದೊರೆತಿದೆ. ಈ ಯೋಜನೆಯನ್ನ 2,75,00,000 ರೂಪಾಯಿ ವೆಚ್ಚದಲ್ಲಿ ಕೈಗೆತ್ತಿಕೊಂಡು 2023-24ನೇ ಸಾಲಿನಲ್ಲಿ ಪೂರ್ಣಗೊಳಿಸುವ ಮೂಲಕ ನಗರದ ಪ್ರತಿ ಕುಟುಂಬಗಳಿಗೂ ಕುಡಿಯುವ ನೀರಿನ ಲಭ್ಯತೆಯನ್ನ ಖಾತ್ರಿಪಡಿಸುವಲ್ಲಿ ಸಣ್ಣ ನೀರಾವರಿ ಇಲಾಖೆ ಯಶಸ್ವಿಯಾಗಿದೆ. ಒಂದು ಚೆಕ್ ಡ್ಯಾಮ್ ಕಟ್ಟಿರೋದ್ರಿಂದ ನಮ್ಮ ಇಡೀ ಶಿವಮೊಗ್ಗ ಜನತೆಗೆ ತುಂಬಾ ಅನುಕೂಲ ಆಗ್ತಾ ಇದೆ. ಒಂದು ಅಂಶ ಏನಪ್ಪಾ ಅಂತಂದ್ರೆ, ಮಳೆಗಾಲದಲ್ಲಿ ನೀರಿನ ಸರಬರಾಜು ನಗರದಲ್ಲಿ ತುಂಬಾ ಚೆನ್ನಾಗೇ ಇತ್ತು. ಆದ್ರೆ ಬೇಸಿಗೆಗಾಲ ಬಂದಾಗ ನೀರಿನ ಅಭಾವ ತುಂಬಾ ಕಾಡ್ತಾ ಇತ್ತು. ಆದ್ರೆ ಈಗ ಒಂದು ಚೆಕ್ ಡ್ಯಾಮ್ ನ ವ್ಯವಸ್ಥೆ ಆಗಿರೋದ್ರಿಂದ ಮಳೆಗಾಲದಲ್ಲಿ ಏನು ನಾವು ಡ್ಯಾಮ್ ನಿಂದ ನೀರು ಡೈರೆಕ್ಟ್ ಆಗಿ ಸರಬರಾಜು ಆಗ್ತದೆ. ಆದ್ರೆ ಬೇಸಿಗೆಗಾಲದಲ್ಲಿ ಅಥವಾ ಡ್ಯಾಮಿನ ನೀರು ಪ್ರಮಾಣ ಕಮ್ಮಿ ಆದಾಗ ಚೆಕ್ ಡ್ಯಾಮಿನ ನೀರನ್ನು ಉಪಯೋಗಿಸ್ಕೊಳ್ಳೋದ್ರಿಂದ ಸತತ 365 ದಿವಸಗಳು ಕೂಡ ಶಿವಮೊಗ್ಗ ಜನತೆಗೆ ನೀರಿನ ಒಂದು ಅಭಾವವಿಲ್ಲದೆ ನಿರಂತರವಾಗಿ ಸರಬರಾಜು ಮಾಡಲಿಕ್ಕೆ ಅನುಕೂಲ ಆಗ್ತಾ ಇದೆ. ಆದ್ರಿಂದ ಚೆಕ್ ಡ್ಯಾಮ್ ಕಟ್ಟಿದಂತಹ ನಮ್ಮ ಸಣ್ಣ ನೀರಾವರಿ ಇಲಾಖೆಗೆ ಹಾಗೂ ರಾಜ್ಯ ಸರ್ಕಾರಕ್ಕೆ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೇನೆ. ನಾವು ತುಂಗಾ ನದಿಗೆ ಅಡ್ಡ ಆಗಿ ಒಂದು 3 ಮೀಟರ್ ಎತ್ತರಕ್ಕೆ ಒಂದು ಚೆಕ್ ಡ್ಯಾಮ್ ಕಟ್ಟಕ್ಕೆ ವ್ಯವಸ್ಥೆ ಮಾಡ್ಕೊಳ್ತೀವಿ. ಅದನ್ನು ನಾವು ಈಗ 2023ನೇ ಇಸ್ವಿಯಲ್ಲಿ ಕಂಪ್ಲೀಟ್ ಮಾಡೋದ್ರಿಂದ ನಮಗೆ ಈ ಶಿವಮೊಗ್ಗ ನಗರ ವ್ಯಾಪ್ತಿಯಲ್ಲಿ ಬರೋ ಕುಡಿಯುವ ನೀರಿನ ಸಮಸ್ಯೆಗೆ ತುಂಬ ಅನುಕೂಲ ಆಗಿದೆ. ಹಾಗೂ ಇದರಿಂದ ನಮಗೆ ಈ ಸಮ್ಮರ್ ಏಪ್ರಿಲ್ ಮೇ ಮಳೆಗಾಲ ಪ್ರಾರಂಭ ಆಗೋ ತನಕ ಕೂಡ ನಮಗೆ ಮಳೆ ಇಲ್ಲದಿದ್ರೂ ಕೂಡ ನೀರು ಶೇಖರಣೆ ಆಗಿ ನಮಗೆ ಕುಡಿಯುವ ನೀರಿಗೆ ತುಂಬ ಅನುಕೂಲ ಆಗಿದೆ ಅಂತ ನೀರು ಸಭೆ ಮಂಡಳಿಗಳು ವ್ಯಕ್ತಪಡಿಸುತ್ತಾರೆ. ಶಿವಮೊಗ್ಗ ನಗರ ತುಂಗಾ ನದಿಗೆ ಹೊಂದಿಕೊಂಡೇ ಇರುವುದರಿಂದ ಮಳೆಗಾಲದಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗಿ ಪ್ರವಾಹದ ನೀರು ನದಿ ದಂಡೆ ಬದಿಯ ಮನೆಗಳಿಗೆ ನುಗ್ಗಿ ಸಾಕಷ್ಟು ಮನೆಗಳು ಹಾನಿಗೊಳಗಾಗುತ್ತಿದ್ದವು. ಈ ಸಮಸ್ಯೆಯನ್ನ ನಿವಾರಿಸಲು ನದಿ ದಂಡೆಗೆ ಹೊಂದಿಕೊಂಡು ಜನವಸತಿ ಇರುವಲ್ಲಿ ಸ್ಥಳೀಯರು ಸಲ್ಲಿಸಿದ್ದ ಮನವಿಯನ್ನ ಪುರಸ್ಕರಿಸಿ ಪ್ರವಾಹ ಪರಿಸ್ಥಿತಿ ಉಂಟಾಗುತ್ತಿದ್ದಂತಹ ಪ್ರದೇಶದಲ್ಲಿ 9,96,00,000 ರೂಪಾಯಿ ವೆಚ್ಚದಲ್ಲಿ 326 ಮೀಟರ್ ಉದ್ದ ಮತ್ತು 10 ಮೀಟರ್ ಎತ್ತರದ ತಡೆಗೋಡೆಯನ್ನ ನಿರ್ಮಿಸುವ ಮೂಲಕ ಪ್ರವಾಹ ಪರಿಸ್ಥಿತಿಯಿಂದ ಹೈರಾಣಾಗಿದ್ದಂತಹ ಜನರಿಗೆ ನೆಮ್ಮದಿಯ ವಾತಾವರಣವನ್ನ ಕಲ್ಪಿಸಿಕೊಟ್ಟಂತಾಗಿದೆ. ತುಂಗಾ ನದಿ ಅನ್ನೋದು ಒಂದು ಪವಿತ್ರವಾದಂಥ ನದಿ ನಮ್ಮ ಭಾಗದಲ್ಲಿ ಹರಿಯುತ್ತಾ ಇರೋದ್ರಿಂದ ಮಳೆಗಾಲದಲ್ಲಿ ಹೊಳೆಗೆ ಹೋಗ್ಬೇಕು ಅಂದರೆ ತುಂಬ ಕಷ್ಟಪಡಬೇಕಾಗಿತ್ತು. ಸೈಡು ಅಲ್ಲೊಂದು ತಡೆಗೋಡೆಯನ್ನು
ಸರ್ಕಾರ ನಿರ್ಮಾಣ ಮಾಡಿಕೊಡ್ತು. ಆ ಸರ್ಕಾರ ನಿರ್ಮಾಣ ಮಾಡಿಕೊಟ್ಟಂಥ ಸಂದರ್ಭದಲ್ಲಿ ಒಂದು ಸೋಪಾನ್ ಕಟ್ಟೆಗಳನ್ನು ಬಟ್ಟೆ ತೊಳೆಯೋದಕ್ಕೆ, ಜನಗಳು ಇಳಿಯೋದಕ್ಕೆ, ಹೆಣ್ಮಕ್ಳುಗಳು ಹೋಗೋದಕ್ಕೆ, ಪೂಜೆ ಮಾಡೋದಕ್ಕೆ ಎಲ್ಲ ಥರದ್ದು ಅನುಕೂಲ ಆಗಲಿ ಅನ್ನೋ ಲೆಕ್ಕಾಚಾರಕ್ಕೆ ಸರ್ಕಾರ ತುಂಬ ಸಹಾಯ ಮಾಡಿತು. ಆ ಸಹಾಯ ಮಾಡಿದ್ದು ತುಂಬ ಅನುಕೂಲನೇ ಆಗಿದೆ. ರೈತರಿಗೆ ಆಗಲಿ, ಜನಸಾಮಾನ್ಯರಿಗೆ ಆಗಲಿ, ಮತ್ತು ಹೊರಗಡೆಯಿಂದ ಬಂದಂಥ ಗ್ರಾಮ ನೋಡೋಕ್ಕೆ ಬಂದಂಥ ಜನಗಳೆಲ್ಲ ಹೊಳೆ ನೋಡೋಕ್ಕೆ ಬರ್ತಾರೆ. ಅವರಿಗೆಲ್ಲ ತುಂಬ ಅನುಕೂಲನೇ ಆಗಿದೆ. ಈ ಭಾಗದಿಂದ ಮಾಡಿದಂಥ ಸಣ್ಣ ನೀರಾವರಿ ಸಚಿವರಿಗೆ ನಾವು ತುಂಬ ಕೃತಜ್ಞತೆಯನ್ನು ಸರ್ಕಾರದ ಮುಖಾಂತರ ಗ್ರಾಮದ ಮುಖಂಡರಾಗಿ ನಾವುಗಳು ಸಲ್ಲಿಸ್ತೀವಿ. 990 ಲಕ್ಷಕ್ಕೆ ಒಂದು ಫ್ಲಡ್ ಪ್ರೊಟೆಕ್ಷನ್ ವಾಲ್ ಅನ್ನು ಕಾಮಗಾರಿ ನಾವು ಪ್ರಾಜೆಕ್ಟ್ ಪ್ರಾಜೆಕ್ಟ್. ಇದು ಸುಮಾರು 320 ಮೀಟರ್ ಉದ್ದ ಇರುತ್ತದೆ ಹಾಗೂ 11 ಮೀಟರ್ ಹೈಟ್ ಇದೆ. ಟ್ಯಾಂಕ್ ಟೈಪ್ ಮಾಡ್ಕೊಂಡಿದ್ದೀವಿ. ಸುತ್ತಮುತ್ತ ಮತ್ತೂರು ಗ್ರಾಮದವರು ಜನರನ್ನ ಮಳೆಗಾಲದಲ್ಲಿ ತುಂಗಾ ನದಿ ಅತಿ ಹೆಚ್ಚು ಡ್ಯಾಮಿಂದ ತುಂಬಿ ನೀರು ಬಂದು ನಮ್ಮ ಮನೆಗಳಿಗೆಲ್ಲ ಹಾನಿಯಾಗಿದೆ. ಹಾಗೂ ಅಕ್ಕಪಕ್ಕ ಪ್ರದೇಶಗಳಿಗೆ ಮತ್ತು ಆರ್ಥಿಕತೆಯಲ್ಲಿ ದೇವಸ್ಥಾನ ಇತ್ತು, ನೀರು ನುಗ್ಗುತ್ತೆ ಅಂತ ಬಂದು 2-3 ವರ್ಷ ಬಂದು ಹೇಳೋಗ್ತಾ ಇದ್ರು. ಈ ಪ್ರಾಜೆಕ್ಟ್ ನಮಗೆ ಬಹಳಷ್ಟು ಸಹಕಾರಿಯಾಗಿದೆ ಅಂತ ಬಂದು ಮತ್ತೂರು ಗ್ರಾಮದ ಜನ ಸುತ್ತಮುತ್ತಲೆಲ್ಲ ಬಂದು ಕಚೇರಿ ಬಂದು ಹೇಳಿದ್ರು. ಇಲ್ಲಿ 2020ನೇ ಇಸ್ವಿಯಲ್ಲಿ ತುಂಬ ಮಳೆ ಜಾಸ್ತಿ ಆದಾಗ ನಮ್ಮ ತುಂಗಾ ನದಿಯ ಬಲದಂಡೆ ಭಾಗದಲ್ಲಿ ತುಂಬ ಒಂದು 100 ಮನೆಗಳಷ್ಟು ಎಲ್ಲ ಡ್ಯಾಮೇಜ್ ಆಗಿತ್ತು. ಅಲ್ಲಿ ನಾವು ತುಂಗಾ ನದಿಗೆ 326 ಮೀಟರ್ ಉದ್ದಕ್ಕೆ ಒಂದು 10 ಮೀಟರ್ ಎತ್ತರಕ್ಕೆ ತಡೆಗಡೆ ಕಟ್ಟೋದ್ರಿಂದ ಅಲ್ಲಿ 100 ಮನೆಗಳಿಗೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಉದ್ದೇಶ ಮಾಡಿಕೊಂಡು ಅದನ್ನು ಕಟ್ಬಿಟ್ಟು 22ನೇ ಇಸ್ವಿಯಲ್ಲಿ ಸ್ಟಾರ್ಟ್ ಮಾಡಿ 23 ಮುಗಿಸ್ತಾರೆ. ಈ ವರ್ಷ ಮಳೆಗಾಲದಲ್ಲಿ ನಾವು ಆ ಥರ ತಡೆಗೋಡೆ ಕಟ್ಟಿರೋದ್ರಿಂದ ಆ 100 ಮನೆಗಳಿಗೆ ಏನು ತೊಂದರೆ ಆಗ್ತಿತ್ತು, ಮನೆಗಳಿಗೆ ಸ್ಕವರಾಗಿ ಬೀಳುತ್ತ ಸಂದರ್ಭದಲ್ಲೆಲ್ಲ ಇದ್ವಲ್ಲ, ಅದಕ್ಕೆ ಅನುಕೂಲ ಆಗಿದೆ ಅಂತ ಹೇಳ್ಬಿಟ್ಟು ಅಲ್ಲಿ ಅಭಿಪ್ರಾಯ ಜನ ವ್ಯಕ್ತಪಡಿಸಿದ್ದಾರೆ. ಅದರಿಂದ ಆ 100 ಮನೆಗಳ ಸಂಸಾರಕ್ಕೂ ಕೂಡ ಮತ್ತು ರೈತಾಪಿ ಜನರಿಗೂ ಕೂಡ ಅನುಕೂಲ ಆಗಿದೆ. ಇದು ನಮ್ಮ ಒಂದು ಸಣ್ಣ ಇಲಾಖೆಯಲ್ಲಿ ಒಂದು ಒಳ್ಳೆ ಕೆಲಸ ಆಗಿದೆ ಅಂತ ಜನಾಭಿಪ್ರಾಯವನ್ನು ವ್ಯಕ್ತಪಡಿಸಿರ್ತಾರೆ. ಸಮರ್ಪಕ ನೀರಾವರಿ ವ್ಯವಸ್ಥೆಗಾಗಿ ದಶಕಗಳಿಂದ ಕಾದು ಬೇಸತ್ತಿದ್ದ ಶಿವಮೊಗ್ಗ ತಾಲೂಕಿನ 10 ಹಳ್ಳಿಗಳ ಜನರಿಗೆ ಆಸರೆಯಾಗಿದ್ದು ಹೊಳೆ ಹನಸವಾಡಿಯ ಏತ ನೀರಾವರಿ ಯೋಜನೆ. 29 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಈ ಯೋಜನೆಯಿಂದಾಗಿ ತಾಲೂಕಿನ ಅಬ್ಬಲಗೆರೆ, ಮತ್ತೋಡು, ಹುಣಸೋಡು, ಕುಂಚೇನಹಳ್ಳಿ, ಗೆಜ್ಜೇನಹಳ್ಳಿ ಮುಂತಾದ ಗ್ರಾಮಗಳ ಕೆರೆಕಟ್ಟೆಗಳು ಭರ್ತಿಯಾಗಿವೆ. ನೀರಿನ ಅಭಾವದಿಂದಾಗಿ ವರ್ಷಕ್ಕೆ 1 ಬೆಳೆಯನ್ನ ಬೆಳೆಯುವುದಕ್ಕೂ ಹೆಣಗಾಡುತ್ತಿದ್ದಂತಹ ಈ ಭಾಗದ ರೈತರು ಇದೀಗ ವಾರ್ಷಿಕವಾಗಿ 2 ಬೆಳೆಗಳನ್ನ ಬೆಳೆಯುತ್ತಾ ಲಾಭದಾಯಕ ವ್ಯವಸಾಯವನ್ನ ನಡೆಸುತ್ತಿದ್ದಾರೆ. ಈ ಹನಸವಾಡಿಯ ಏತ ನೀರಾವರಿ ಯೋಜನೆಯ ಮೂಲಕ 10 ಹಳ್ಳಿಗರ ಬದುಕಿಗೆ ಸಣ್ಣ ನೀರಾವರಿ ಇಲಾಖೆ ಹೊಸ ಚೈತನ್ಯವನ್ನ ತುಂಬಿದೆ. ಇಲ್ಲಿ ಲಿಫ್ಟ್ ಇರಿಗೇಷನ್ ಇಂದ ಇಲ್ಲಿಂದ ಮೇನ್ ಹೋಗಿ ಅಬ್ಲಿಗೆರೆ ಕೆರೆಗೆ ಹೋಗುತ್ತೆ. ಅಬ್ಲಿಗೆರೆ ಕೆರೆಯಿಂದ ಡೈವರ್ಷನ್ ಆಗಿಬಿಟ್ಟು ಮತ್ತೋಡು ಮತ್ತೆ ಹುಣಸೋಡು ಕೆರೆಗಳಿಗೂ ಹೋಗುತ್ತೆ. ಅಲ್ಲಿಂದ ಮತ್ತೆ ಅಬ್ಲಿಗೆರೆ ಕೆರೆಯಿಂದ ಅಲ್ಲಿಂದ ಕುಂಚನಹಳ್ಳಿ, ಗೆಜ್ಜೆನಹಳ್ಳಿ, ಮತ್ತೋಡು, ಹುಣಸೋಡು ತುಂಬ ಊರು ವಿಲೇಜ್ಗಳಿಗೆ ಕೆರೆಗಳಿಗೆ ಹೋಗುತ್ತೆ. ಇದರಿಂದ ತುಂಬ ಉಪಯೋಗ ಆಗುತ್ತೆ. ಮೊದಲೆಲ್ಲ ಇಲ್ಲಿ ನೀರಿಂದ ತುಂಬ ಅಭಾವ ಇತ್ತು. ಈಗ ಇಲ್ಲಿಂದ ಲಿಫ್ಟ್ ಇರಿಗೇಷನ್ ಆಗಿರೋದ್ರಿಂದ ಎಲ್ಲ ಕೆರೆಗಳು ತುಂಬಿರೋದ್ರಿಂದ ಸಫಿಷಿಯೆಂಟ್ ನೀರಾಗ್ತಿದೆ. ಇದರಲ್ಲಿ ಬೆಳೆ ಬೆಳಿಬೋದು. ನೀರಿಂದ ಜಾನುವಾರುಗಳಿಗೆಲ್ಲ ತುಂಬ ಉಪಯೋಗ ಆಗುತ್ತಿದೆ. ಹಾಗಾಗಿ ಎಲ್ಲರೂ ಚೆನ್ನಾಗಿದ್ದಾರೆ. ಅಂದರೆ ನೀರಿನ ಸಮಸ್ಯೆ ಯಾವುದೇ ಥರ ಇಲ್ಲ. ಈಗ ಇರಿಗೇಷನ್ ಇದಾಗಿರೋದ್ರಿಂದ ನೀರಿನ ಸಮಸ್ಯೆ ಯಾವುದೇ ಥರ ಇಲ್ಲ. ಬೋರ್ವೆಲ್ಗಳಲ್ಲಿ ಮೊದಲೆಲ್ಲ 700 ಅಡಿ 800 ಅಡಿಗೆ ನೀರು ಸಿಕ್ತಿತ್ತು. ಇವಾಗ ಲಿಫ್ಟ್ ಇರಿಗೇಷನ್ ಆಗಿದೆ, ಎಲ್ಲ ಕೆರೆಗಳು ತುಂಬಿರೋದ್ರಿಂದ ಬರೀ 200 ಅಡಿ 300 ಅಡಿಗೆಲ್ಲ ನೀರು ಸಿಗ್ತಾ ಇದೆ. ಇದರಿಂದ ಎಳ್ಳೆಳ್ಳು ಬೆಳೆ ಬೆಳ್ಕೊಳ್ತಿದ್ದಾರೆ. ತೋಟಗಳಿಗೆಲ್ಲ ತುಂಬ ಉಪಯೋಗ ಆಗ್ತಾ ಇದೆ. ಈ ಲಿಫ್ಟ್ ಇರಿಗೇಷನ್ ಡಿಪಾರ್ಟ್ಮೆಂಟಿಂದ ಒಂದು ಒಳ್ಳೆ ಅನುಕೂಲ, ಒಂದು ಒಳ್ಳೆ ಕೆಲಸ ಆಗಿದೆ. ನಮ್ಮಲ್ಲಿ ಹೊಳೆ ಹನಸವಾಡಿ ಯತ್ನಾರ ಯೋಜನೆ ಅಂತ ತಗೊಂಡ್ವಿ. ಒಂದು 29 ಕೋಟಿಗೆ ಸ್ಯಾಂಕ್ಷನ್ ಆಗಿರುತ್ತೆ. ಇದರಿಂದ 29 ಕೆರೆಗೆ ತುಂಬಿಸ್ಬೇಕು ಅಂತ ನಾವು ಯೋಜನೆ ರೂಪಿಸ್ತಿರ್ತೀವಿ. ಈಗ ಕಾಮಗಾರಿ ಪ್ರಗತಿಯಲ್ಲಿದೆ. ಮೊದಲನೇ ಹಂತದಲ್ಲಿ ಅದಕ್ಕೆ 12 ಕೆರೆಗೆ ತುಂಬಿಸ್ಬೇಕು ಅಂತ ಯೋಚಿಸ್ತೀವಿ. 2ನೇ ಹಂತ ಬಂದು ಅಬ್ಲಿಗೆರೆಯಿಂದ ಪ್ರಾರಂಭ ಆಗುತ್ತೆ. ಅಲ್ಲಿಂದ 17 ಕೆರೆ ತುಂಬಿಸ್ಬೇಕು ಅಂತ ಯೋಚಿಸ್ತೀವಿ. ಸದ್ಯದ ಮಟ್ಟಿಗೆ ಮೊದಲನೇ ಹಂತ ಯಶಸ್ವಿಯಾಗಿದ್ದು ಅಲ್ಲಿ 12 ಕೆರೆ ಭಾಗದಲ್ಲಿ ಈಗ ನಾವು 6 ಕೆರೆಗೆ ನಾವು ನೀರನ್ನ ತುಂಬಿಸೋಕ್ಕೆ ಪ್ರಯತ್ನ ಪಟ್ಟು ಈ ವರ್ಷ ಮಳೆಗಾಲಕ್ಕಿಂತ ಮುಂಚೆ 29 ನೀರು ಕೊಡಬೇಕು ಅಂತ ಉದ್ದೇಶ ಮಾಡ್ಕೊಂಡಿದ್ದೀವಿ. ಇದರಿಂದ ಸಾಕಷ್ಟು ಕೆರೆ ಅಭಿವೃದ್ಧಿ ಆಗೋ ಜೊತೆಗೆ ಕೆರೆಗಳಲ್ಲಿ ನೀರು ಶೇಖರಣೆ ಆಗಿ ಜನಗಳಿಗೆ ಮತ್ತು ರೈತಾಪಿ ಜನಗಳು ಮತ್ತು ಅಚ್ಚುಕಟ್ಟುದಾರರಿಗೆ ಜನ ಕುಡಿಯೋಕ್ಕೂ ಅನುಕೂಲ ಆಗ್ತಾ ಇದೆ. ಇದು ನಮ್ಮ ಇಲಾಖೆಯಿಂದ ಒಂದು ಅದ್ಭುತ ಯೋಜನೆ ಆಗಿದ್ದು ಈ ರೀತಿ ಯೋಜನೆ ಸಾಕಾರಗೊಳಿಸಲಿ ನಮಗೆ ಸರ್ಕಾರದ ಮೂಲದಿಂದ ನಮಗೆ ಅನುಕೂಲ ದೊರೆತಿದೆ. ಅದನ್ನು ಪ್ರಯತ್ನ ಪಟ್ಟು ಬಗ್ಗೆ ಹೋಗ್ತಾ ಇದೆ. ಶಿವಮೊಗ್ಗ ತಾಲೂಕಿನ ಮತ್ತೊಂದು ಮಹತ್ವಾಕಾಂಕ್ಷಿ ನೀರಾವರಿ ಯೋಜನೆ ಎಂದರೆ ಅದು ಹೊಳಲೂರು ಏತ ನೀರಾವರಿ ಯೋಜನೆ.
20 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವಂತಹ ಈ ಏತ ನೀರಾವರಿ ಯೋಜನೆಯಿಂದಾಗಿ ಅರಮಗಟ್ಟೆ, ಸೀಗೆಕೆರೆ, ಗೌಡನಕೆರೆ, ಸುತ್ತುಕೋಟೆ, ಬೂದಿಗೆರೆ ಸೇರಿದಂತೆ ಹೊಳಲೂರಿನ ಸುತ್ತಮುತ್ತಲಿನ ಸುಮಾರು 15ರಿಂದ 20 ಹಳ್ಳಿಗಳ ಜನರಿಗೆ ಶಾಶ್ವತವಾಗಿ ನೀರಾವರಿ ಸೌಲಭ್ಯ ಲಭಿಸಿದೆ. ಸಣ್ಣ ನೀರಾವರಿ ಇಲಾಖೆಯ ಘನ ಪ್ರಯತ್ನದಿಂದ ಈ ಭಾಗದ ಕೆರೆಕಟ್ಟೆಗಳು ಭರ್ತಿಯಾಗಿ ಅಂತರ್ಜಲ ಚೇತರಿಕೆ ಕಂಡು ಬತ್ತಿದ ಬೋರ್ವೆಲ್ಗಳು ಮರಳಿ ನೀರುಣಿಸಲಾರಂಭಿಸಿವೆ. ಹೊಳೆಯಿಂದ ನೀರು ಫಸ್ಟು ಅರಮಗಟ್ಟೆ ಸೀಗೆಕೆರೆ ಮತ್ತು ಗೌಡನಕೆರೆ ಒಂದು 4 ಕಿಲೋಮೀಟ್ರ್ ಆಗುತ್ತೆ. ನೆಕ್ಸ್ಟು ಸುತ್ತಕಟ್ಟೆ 9 ಕಿಲೋಮೀಟ್ರು, ಬೂದಿಗೆರೆ 10 ಕಿಲೋಮೀಟ್ರು ಬೂದಿಗೆರೆ ಆಗುತ್ತೆ. 15-20 ಹಳ್ಳಿ ಜನಕ್ಕೆ ನೀರು, ಕುಡಿಯೋ ನೀರು, ತೋಟಗಳಿಗೆ, ಉತ್ತಮ ದನ ಕರುಗಳಿಗೆ ಎಲ್ಲದಕ್ಕೂ ಅನುಕೂಲ ಆಗ್ತಾಯಿದೆ. ನಾವು ಈಗ ಮಳೆಗಾಲದಲ್ಲೂ ಇದು ಮಾಡ್ತಿದ್ವಿ, ಬೇಸಿಗೆಯಲ್ಲೂ ಕೆರೆ ನೀರು ತುಂಬಿಸೋದ್ರಿಂದ ಕೆರೆಯಲ್ಲಿ ಎನಿ ಟೈಮ್ ನೀರಿರುತ್ತೆ, ದನ ಕರುಗಳಿಗೆ ನೀರಾಗುತ್ತೆ, ರೈತರಿಗೆ ಕುಡಿಯೋ ನೀರು, ತೋಟಗಳಿಗೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ಸುತ್ತಮುತ್ತ ಹಳ್ಳಿ ಜನಕ್ಕೆ 25 ಹಳ್ಳಿ ಜನಕ್ಕೆ ಅನುಕೂಲ ಆಗ್ತಾಯಿದೆ. ಇದರಿಂದ ಜನಗಳು ಇದರಿಂದ ಭಾಳ ಖುಷಿಯಿಂದಿದ್ದಾರೆ. ಅರಮಗಟ್ಟೆ, ಗೌಡನಕೆರೆ, ಸೀಗೆಕೆರೆ, ಸುತ್ತಕಟ್ಟೆ, ಐನಕೆರೆ ಮತ್ತು ಬೂದಿಗೆರೆ, ಕೊಮ್ಮನಾಳು, ಬೂದಿಗೆರೆ 4 ಕೆರೆಗಳಿಗೆ ನೀರನ್ನು ಕೊಡ್ತಾಯಿದ್ದೀವಿ ನಾವು. ಸಾವಿರಾರು ಎಕರೆ ಕೃಷಿ ಭೂಮಿಗೆಲ್ಲ ಅನುಕೂಲ ಆಗ್ತಾಯಿದೆ ಇದರಿಂದ. ಈಗ ಹೊಳಲೂರು ನೀರಾವರಿ ಯೋಜನೆ ಅಂತೇಳಿ ಈ ಯೋಜನೆ 2008-9 ಪ್ರಾರಂಭ ಆಗಿರುತ್ತೆ. ಆ 8-9ನೇ ಇಸ್ವಿಯಿಂದನೂ ಕೂಡ ಈ ಯೋಜನೆ ಸಾಕಷ್ಟು ಅನುದಾನ ಲಭ್ಯತೆ ಆದರೂ ಕೂಡ ಇಲ್ಲಿವರೆಗೂ ಕೂಡ ಅದು ಫಲಪ್ರದ ಆಗಿರಲ್ಲ. ನಾವು ಇಲ್ಲಿ ಬಂದಾದಮೇಲೆ ಆ ಯೋಜನೆಗೆ ಒಂದು ಸುಮಾರು 20 ಕೋಟಿ ವೆಚ್ಚ ಆಗಿದ್ದರೂ ಕೂಡ ಕೆರೆ ನೀರು ಹರಿದಿರಲ್ಲ. 23ನೇ ಇಸ್ವಿಯಲ್ಲಿ ಆ ಯೋಜನೆನ ನಾವು ಸಫಲಗೊಳಿಸ್ತೀವಿ. ಇದರಿಂದ ಹೊಳಲೂರು ಭಾಗದಲ್ಲಿ 4 ಕೆರೆ ಬರುತ್ತೆ. ಬೂದಿಗೆರೆ, ಸುತ್ತಕೋಟೆ, ಸೀಗೆಕೆರೆ, ನಾರಾಯಣಕೆರೆ ಅಂತ ಬರುತ್ತೆ. ಆ 4 ಕೆರೆಗಳಿಗೂ ಕೂಡ ನೀರನ್ನು ಹರಿಸಿ ಕೆರೆ ತುಂಬಿಸಿದ್ದೀವಿ. ಇದರಿಂದ ಹತ್ತತ್ರ 426 ಹೆಕ್ಟೇರ್ ನೀರಾವರಿ ಪ್ರದೇಶಕ್ಕೆ ನೀರಾವರಿ ಕೊಟ್ಟಾಗೂ ಆಗ್ತಾ ಇದೆ. ಅಂತರ್ಜಲ ಅಭಿವೃದ್ಧಿ ಕೂಡ ಆಗಿದೆ. ಇದರಿಂದ ಜನ ತುಂಬ ಸಂತುಷ್ಟಗೊಳಿಸಿ ಎಷ್ಟೋ ವರ್ಷದ ನಂತರ ಈ ಯೋಜನೆ ಸಫಲಗೊಳಿಸ್ತಾ ಅಂದ್ಬಿಟ್ಟು ಈ ಥರ ಯೋಜನೆಗಳು ಆದರೆ ಕೆರೆಗಳು ಅಭಿವೃದ್ಧಿ ಆಗುತ್ತೆ, ಕೆರೆಗಳು ನೀರು ಶೇಖರಣೆ ಆಗುತ್ತೆ, ಜನತಾಗಳ ಕೃಷಿ ನೀರು ಸಿಗುತ್ತೆ ಅಂತ ಅಭಿಪ್ರಾಯ ಹೇಳಿ ಇನ್ನು ಮುಂದೆ ನಾವೆಲ್ಲ ಆ ಥರ ಯೋಜನೆ ತೊಗೊಬೇಕು ಅಂತ ಉದ್ದೇಶಿಸಿದ್ದೀವಿ. ಏತ ನೀರಾವರಿ ಯೋಜನೆಗಳ ಮೂಲಕ ಕೆರೆಗಳಿಗೆ ನೀರು ತುಂಬಿಸುವುದು ಮಾತ್ರವಲ್ಲ, ಹೂಳು ತುಂಬಿ ಕೋಡಿ ಬಿದ್ದಿದ್ದ ಕೆರೆಗಳಿಗೆ ಮರುಜೀವ ನೀಡುವಲ್ಲೂ ಸಣ್ಣ ನೀರಾವರಿ ಇಲಾಖೆ ಮೇಲುಗೈ ಸಾಧಿಸಿದೆ. ಸಾಗರ ತಾಲೂಕಿನ ಕೂಡಿಗೆರೆ ಗ್ರಾಮದ ಬೈರದೇವರ ಕೆರೆಯ ಹೂಳೆತ್ತುವ ಕಾರ್ಯ ನೆನೆಗುದಿಗೆ ಬಿದ್ದು ದಶಕವೇ ಕಳೆದಿತ್ತು. ಇದರಿಂದ ಮಳೆಗಾಲದಲ್ಲಿ ಮಳೆ ನೀರು ಕೆರೆಯಲ್ಲಿ ಶೇಖರಣೆಯಾಗುವ ಬದಲು ಕೆರೆಯ ಕೋಡಿಯೊಡೆದು ಸುತ್ತಲಿನ ಕೃಷಿ ಭೂಮಿಗಳಿಗೆ ಪ್ರವಾಹದ ರೂಪದಲ್ಲಿ ನೀರು ನುಗ್ಗಿ ಪ್ರತಿ ವರ್ಷ ಬೆಳೆ ಹಾನಿಯಾಗುತ್ತಿತ್ತು. ಈ ಕುರಿತು ಸ್ಥಳೀಯರು ನೀಡಿದ್ದ ಮನವಿಗೆ ಸ್ಪಂದಿಸಿ 1 ಕೋಟಿ ವೆಚ್ಚದಲ್ಲಿ ಕೆರೆಯ ಹೂಳೆತ್ತಿ ಕೋಡಿ ಬಿದ್ದಿದ್ದ ಕೆರೆದಂಡೆಯನ್ನ ಭದ್ರಗೊಳಿಸಿ ಸುತ್ತಲಿನ 100 ಹೆಕ್ಟೇರ್ ಕೃಷಿ ಭೂಮಿಗೆ ಈ ಕೆರೆಯ ಮೂಲಕವೇ ನೀರಾವರಿ ಸೌಲಭ್ಯವನ್ನ ಕಲ್ಪಿಸಲು ಮಜಬೂತಾದ ಕಾಲುವೆ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಪ್ರತಿ ವರ್ಷ ಬೆಳೆ ಹಾನಿಯ ಆತಂಕದಲ್ಲಿ ದಿನ ಕಳೆಯುತ್ತಿದ್ದಂತಹ ಕೂಡಿಗೆರೆಯ ಜನ ಈಗ ವರ್ಷಕ್ಕೆರಡು ಬೆಳೆಗಳನ್ನ ಬೆಳೆಯುತ್ತಾ ಆರಾಮದಾಯಕ ಬದುಕನ್ನ ನಡೆಸುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಸೊರಬ ಮತ್ತು ಸಾಗರ ತಾಲೂಕುಗಳ ನಡುವೆ ಹರಿಯುವ ವರದಾ ನದಿಯ ನೀರನ್ನ ಸ್ಥಳೀಯ ಕೃಷಿ ಚಟುವಟಿಕೆಗಳಿಗೆ ಮತ್ತು ಜನಬಳಕೆಗಾಗಿ ಉಪಯೋಗಿಸಲು 6 ಬ್ಯಾರೇಜ್ಗಳನ್ನು ನಿರ್ಮಿಸಲು 53 ಕೋಟಿ ಅನುದಾನವನ್ನ ಮೀಸಲಿಡಲಾಗಿದೆ. ಈ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಈ ಕೆರೆ ಹೂಳೆಚ್ಚೋದು ಮತ್ತು ಈ ಕೆರೆ ಏರಿ ಅಭಿವೃದ್ಧಿಗೊಳಿಸಿರೋದು ಮತ್ತು ಅಲ್ಲಿ ಆ ಕೋಡಿ ಮಡಿ ಚಾನಲ್ಗಳನ್ನು ಮಾಡಿಸಿರೋದು ಭಾರಿ ಅನುಕೂಲ ಆಗಿದೆ. ಮಾಡಿರೋದ್ರಿಂದ ತುಂಬ ಈ ಅಚ್ಚುಕಟ್ಟುದಾರರಿಗೆ ಭಾಳ ಅನುಕೂಲ ಆಗಿದೆ. ಈ ವರ್ಷ ಭಾಳ ಮಳೆ ಆಗಿದ್ದರಿಂದ ನಮ್ಗೆ ಅಕಸ್ಮಾತ್ ಆ ಚಾನಲ್ಲು ಅದೆಲ್ಲ ಮಾಡದೆ ಹೋಗಿದರೆ ನಮ್ಮ ರೈತರು ಗದ್ದೆಗಳಿಗೆಲ್ಲ ನೀರು ಹೊಕ್ಕು ಬೆಳೆ ಹಾನಿ ಆಗೋ ಸಂಭವ ಇತ್ತು. ಆ ಚಾನಲ್ ಆಗಿದ್ದರಿಂದ ಭಾಳ ಅಂದರೆ ಭಾಳ ರೈತರಿಗೆ ಅನುಕೂಲ ಆಗಿದೆ. ನಮಗೆ ಕೆರೆ ಕಾಮಗಾರಿಯಾಗಿ ನೀರು ಇದ್ದರಿಂದ ನಮಗೆ ಅಂತರ್ಜಲ ಜಾಸ್ತಿ ಆಗಿದೆ. ನಮ್ಮ ಊರಲ್ಲಿ ಬೋರ್ಗಳು ಹೆಚ್ಚಿಗೆ ಹೊಡೆದು ನೀರು ನಿಲ್ತಾ ಕುಡಿಯೋಕ್ಕೆ ನೀರು ಆಗ್ತಾ ಇರಲ್ಲ. ಈಗ ನಮಗೆ ಓಪನ್ ಬಾವಿಗಳು ಸಹ ನೀರು ಬಂದಿದೆ. ಈ ಮೇ ತಿಂಗಳವರೆಗೂ ಜಾನುವಾರಿಗಾಗಲಿ ನಮ್ಮ ತೋಟಗಳ ಎದುರುಗಳಿಗೆ ನೀರು ಕೂಡಿಗೆರೆ ಅನ್ನೋ ಗ್ರಾಮದ ಭೈರದೇವರನ ಕೆರೆ ಅಭಿವೃದ್ಧಿಗೆ ಈ ಸಾಲಿನಲ್ಲಿ ನಮಗೆ 1 ಕೋಟಿ ಅನುದಾನ ನೀಡಿರುತ್ತಾರೆ. ಆ ಕಾಮಗಾರಿಯನ್ನು ನಾವು ಮಳೆಗಾಲ ಪ್ರಾರಂಭ ಆಗಿದ್ದ ಮುಂಚೆನೂ ಸ್ಟಾರ್ಟ್ ಮಾಡಿದ್ವಿ. ಆ ಕೆರೆಯಿಂದ 9 MCFT ನೀರಿನ ಸಂಗ್ರಹಣ ಸಾಮರ್ಥ್ಯ ಇರುತ್ತೆ. ಆದರೆ ಹಲವಾರು ವರ್ಷದಿಂದ
ಆ ಕೆರೆಯಲ್ಲಿ ಹೂಳು ತುಂಬಿದ್ದರಿಂದ ಆ ನೀರಿನ ಶೇಖರಣಾ ಸಾಮರ್ಥ್ಯ ಕಮ್ಮಿ ಆಗಿತ್ತು. ಈ ಕಾಮಗಾರಿ ಎಲ್ಲ ಕಂಪ್ಲೀಟ್ ಆದಮೇಲೆ ನಾವು ಡಿಸಿಲ್ಟಿಂಗ್ ಎಲ್ಲ ಮಾಡಿದ್ವಿ, ಆಮೇಲೆ ಕೋಡಿ ಎಲ್ಲ ರಿಪೇರಿ ಮಾಡಿದ್ವಿ. ಈಗ ನಮಗೆ ನಾವು ಎಲ್ಲ ಸಿಲ್ಟೆಲ್ಲ ತೆಗೆದ ಮೇಲೆ ನೀರಿನ ಶೇಖರಣಾ ಸಾಮರ್ಥ್ಯನೂ ಹೆಚ್ಚಾಗಿ ಅದರಿಂದ ನಮಗೆ ಅಂತರ್ಜಲ ಅಭಿವೃದ್ಧಿನೂ ಹೆಚ್ಚಾಗ್ತಿದೆ. ಹಾಗೆ ನಾವು ಕೋಡಿ ಕಾಲುವೆ ಮತ್ತು ತೂಬು ಕಾಲುವೆಯನ್ನು ಲೈನ್ ಸ್ಟ್ರಕ್ಚರ್ ಎಲ್ಲ ಮಾಡಿ ಕೊನೆಯ ಭಾಗದ ರೈತರಿಗೂ ಸಹ ನೀರನ್ನು ತಲುಪಿಸ್ತಾ ಇದ್ದೀವಿ. ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಈಸೂರು ಮತ್ತು ಸಾಲೂರು ಗ್ರಾಮಗಳ ನಡುವೆ ಅಗಸನ ಹೊಳೆ ಹರಿಯುತ್ತಿದ್ದರೂ ಕೂಡ ಅದರಿಂದ ಸುತ್ತಲಿನ ಹಳ್ಳಿಗಳ ಜನರಿಗೆ ಹೆಚ್ಚಿನ ಅನುಕೂಲವಾಗಿರಲಿಲ್ಲ. ಈ ಹೊಳೆಗೆ ಅಡ್ಡಲಾಗಿ ಬ್ರಿಡ್ಜ್ ಸಹಿತ ಚೆಕ್ ಡ್ಯಾಮ್ ಅನ್ನ ನಿರ್ಮಿಸಲಾಗುತ್ತಿದೆ. ಎರಡೂ ಗ್ರಾಮಗಳ ನಡುವೆ ಸಂಪರ್ಕ ಕಲ್ಪಿಸುವ ಸೇತುವೆಯು ನಿರ್ಮಾಣವಾಗುತ್ತೆ ಹಾಗೂ ನೀರಿನ ಸೌಕರ್ಯವೂ ಸಿಗುತ್ತದೆ ಎಂಬುದು ಸ್ಥಳೀಯರ ಬೇಡಿಕೆಯಾಗಿತ್ತು. ಅದರಂತೆ ಸಣ್ಣ ನೀರಾವರಿ ಇಲಾಖೆ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬ್ರಿಡ್ಜ್ ಸಹಿತ ಚೆಕ್ ಡ್ಯಾಮ್ ಅನ್ನು ನಿರ್ಮಿಸುತ್ತಿದ್ದು, ಈಸೂರು ಮತ್ತು ಸಾಲೂರು ಗ್ರಾಮಗಳ ನಡುವಿನ 10 ಕಿಲೋಮೀಟರ್ ಅಂತರವನ್ನ ಈ ಬ್ಯಾರೇಜ್ ಕೇವಲ 3 ಕಿಲೋಮೀಟರ್ಗೆ ಇಳಿಸಿದೆ. ಅಷ್ಟೇ ಅಲ್ಲದೆ ಈ ಚೆಕ್ ಡ್ಯಾಂನಿಂದಾಗಿ ಈಸೂರು ಸುತ್ತಲಿನ 4-5 ಹಳ್ಳಿಗಳ ಕೃಷಿ ಚಟುವಟಿಕೆ ಹಾಗೂ ದಿನಬಳಕೆಗೆ ಸಮರ್ಪಕವಾಗಿ ನೀರು ಪೂರೈಕೆಯಾಗಲಿದೆ. ಈಗಾಗಲೇ 80% ಕಾಮಗಾರಿ ಪೂರ್ಣಗೊಂಡಿದ್ದು, ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಈ ಬ್ರಿಡ್ಜ್ ಕಮ್ ಚೆಕ್ ಡ್ಯಾಮ್ ಸಾರ್ವಜನಿಕರ ಬಳಕೆಗೆ ಲಭ್ಯವಾಗಲಿದೆ. ನಮ್ಮ ಈ ರೋಡ್ ಆಗಿರೋದು ಅಂದರೆ 90-95% ಉತ್ತಮವಾಗಿದೆ. ಯಾಕೆಂದರೆ ಆ ಕಡೆ ಸುತ್ತ ಬರುವಾಗ ನಮಗೆ ಒಂದು 10 ಕಿಲೋಮೀಟರ್ ದೂರ ಆಗುತ್ತೋ, ಈಗ ಬರುವಾಗ ಒಂದು 3 ಕಿಲೋಮೀಟರ್ ದೂರ ಬರ್ತಾ ಇದ್ದೇವೆ. ಆ ರೈತರಿಗೆ ಸುಮಾರವಾಗಿ ಟ್ಯಾಕ್ಟ್ರಿ ಆಗಲಿ ಟಿಲ್ಲರ್ ಆಗಲಿ ಒಂದು ವೆಹಿಕಲ್ನ ಓಡಾಡೋಕ್ಕಾಗಲಿ ನಡ್ಕೊ ಹೋಗೋಕ್ಕಾಗಲಿ ಒಂದು 10 ನಿಮಿಷದಲ್ಲಿ ನಡ್ಕೊ ಹೋದ್ರೂ 10 ನಿಮಿಷದಲ್ಲಿ ಹೋಗ್ಬೋದು ಅಂಥ ಒಂದು ಸೌಲಭ್ಯವನ್ನು ಐತಿ. ಇಲ್ಲಿ ಸಣ್ಣ ನೀರಾವರಿ ಇಲಾಖೆ ಇದನ್ನು ಕೆಲಸವನ್ನು ಭಾರಿ ಅಚ್ಚುಕಟ್ಟಾಗಿ ಮಾಡಿಕೊಟ್ಟವ್ರೆ. ಇಲ್ಲಿ ನಮಗೆ ಎಲ್ಲಿ ಪೋಲ್ ಆಗ್ಲಾಗಿ ನೀರು ಒಂದು ರೈತರಿಗೆ ನೀರಿನ ಸೌಕರ್ಯವನ್ನು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ನಾವು ಥ್ಯಾಂಕ್ಸ್ ಹೇಳ್ತೀವಿ. ಈಸೂರು ಗ್ರಾಮದ ಹತ್ತಿರ ಅಗಸನ ಹೊಳೆಗೆ ಚೆಕ್ ಡ್ಯಾಮ್ ಕಮ್ ಬ್ರಿಡ್ಜ್ ನಿರ್ಮಾಣ ಕಾಮಗಾರಿ ತೊಗೊಂಡಿದ್ವಿ. ಸದರಿ ಕಾಮಗಾರಿ ಈಗ ಪ್ರಗತಿಯಲ್ಲಿದ್ದು ಬಾಡಿ ವಾಲ್, ಬ್ರಿಡ್ಜ್ ಮತ್ತು ಚೆಕ್ ಡ್ಯಾಮ್ನ ಕೆಲಸ ಮುಗಿದಿರ್ತದೆ. ಆಲ್ಮೋಸ್ಟ್ ಒಂದು 70% ಕೆಲಸ ಮುಗಿದಿರ್ತದೆ. ಸುಮಾರು 200 ಎಕರೆ ಜಮೀನಿಗೆ ಹಿಂಗಾರಿನಲ್ಲಿ ಜನರಿಗೆ ನೀರಾವರಿ ಸೌಲಭ್ಯವನ್ನು ಕಲ್ಪಿಸ್ತದೆ. ಬ್ರಿಡ್ಜನ್ನು ಮಾಡ್ತಾ ಇರೋದ್ರಿಂದ ಸುಮಾರು 2,000 ಜನಕ್ಕೆ ಅಕ್ಕಪಕ್ಕದ ಹಳ್ಳಿಗಳಿಂದ ಬರುವಂಥ ಎಲ್ಲ ಜನರಿಗೆ ಸಂಚಾರಕ್ಕೆ ಅನುಕೂಲ ಮಾಡ್ತದೆ. ಅದೇ ಈಸೂರಿನ ಬಳಿಯಲ್ಲಿ ಹಾದು ಹೋಗುವ ದೋಣಿ ಹೊಳೆಗೂ ಕೂಡ ಬ್ಯಾರೇಜ್ ಸಹಿತ ಚೆಕ್ ಡ್ಯಾಮ್ ಅನ್ನ ನಿರ್ಮಿಸಲಾಗ್ತಿದೆ. ಈ ದೋಣಿ ಹೊಳೆ ಸೇತುವೆ ಕಮ್ ಚೆಕ್ ಡ್ಯಾಮ್ ಈಸೂರಿನಿಂದ ಜಿಲ್ಲೆಯ ಪ್ರಮುಖ ರಸ್ತೆಗಳಿಗೆ ಸಂಪರ್ಕ ಕಲ್ಪಿಸುವ ಜೊತೆಗೆ ಸುತ್ತಲಿನ ಕೃಷಿ ಪ್ರದೇಶಗಳಿಗೆ ವರ್ಷವಿಡೀ ನೀರು ಪೂರೈಸುವ ಮಹತ್ವದ ಯೋಜನೆಯಾಗಿದೆ. ಬರೋಬ್ಬರಿ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವಂತಹ ಈ ದೋಣಿ ಹೊಳೆ ಬ್ಯಾರೇಜ್ನ 80% ಕಾಮಗಾರಿ ಈಗಾಗಲೇ ಪೂರ್ಣಗೊಂಡಿದೆ. ಮಳೆಗಾಲದಲ್ಲಿ ನದಿಯ ನೀರಿನ ಹರಿವು ಹೆಚ್ಚಿದ್ದ ಕಾರಣ ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿದ್ದಂತಹ ಕಾಮಗಾರಿ ಇದೀಗ ಪ್ರಾರಂಭಗೊಂಡಿದ್ದು, ದೋಣಿ ಹೊಳೆ ಬ್ಯಾರೇಜ್ ಸದ್ಯದಲ್ಲೇ ಜನಬಳಕೆಗೆ ಸಜ್ಜಾಗಲಿದೆ. ಸಾಲೂರು ಈಸೂರಿಗೆ ಹೋಗೋ ರೋಡ್ ಇದೆ. ನಮ್ಮ ಜಮೀನಿರೋ ರೂಟು ಈ ಕಡೆಗೆ ಈ ಹೊಳೆಯಿಂದ ತಡೆಯೋಕ್ಕಾಗಲಿಕ್ಕೆ 14 ಕಿಲೋಮೀಟರ್ ತಪ್ಕೊಂಡವನು ಹಿಂಗಾಸಿ ಹೋದರೆ 1 ಕಿಲೋಮೀಟರ್ ಆಗುತ್ತೆ. ಇಲ್ಲಿ ಹೊಳೆ ಜಾಸ್ತಿ ಇದ್ದಾಗ ಎಲ್ಲಿ ಬೈಕು ಹೆಂಗಸು ಮಕ್ಕಳು ಓಡಾಡೋಕ್ಕಾಗಲ್ಲ. ಅನುಕೂಲ ಆಗಿದೆ, ಎಲ್ಲ ರೈತರಿಗೆ ಎಲ್ಲರಿಗೂ ಅನುಕೂಲ ಆಗಿದೆ. ಟ್ಯಾಕ್ಟ್ರಿಗಳಿಗೆ ಓಡಾಡೋಕ್ಕೆ 12 ಕಿಲೋಮೀಟರ್ ಸೇವ್ ಆಗ್ತದೆ. ಸುತ್ತರಿ ಅಂತದ್ದು 1 ಕಿಲೋಮೀಟರ್ ಖರ್ಚು ಹೊಡಿಬೋದು. ಕಳೆದ 2 ವರ್ಷದಲ್ಲಿ ನಮ್ಮ ಇಲಾಖೆ ಸಚಿವರಾದ ಶ್ರೀ NS ಬೋಸರಾಜರವರ ನೇತೃತ್ವದಲ್ಲಿ ನಮ್ಮ ಸಣ್ಣ ಇಲಾಖೆಯ ಮಹತ್ವದ ಯೋಜನೆಗಳನ್ನು ಜಾರಿಗೆ ತಂದಿದೆ. ಇದರಲ್ಲಿ ಪ್ರಮುಖವಾಗಿ ಕೃಷಿ ಚಟುವಟಿಕೆಗಳಿಗೆ ನೀರಾವರಿ ಕಲ್ಪಿಸುವುದು, ಅಂತರ್ಜಲ ಅಭಿವೃದ್ಧಿ ಒತ್ತು ನೀಡುವುದು, ಕೆರೆಗಳ ಸಂರಕ್ಷಣೆ ಹಾಗೂ ಜಲಮೂಲಗಳ ರಕ್ಷಣೆಗೆ ದಿಟ್ಟ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ರಾಜ್ಯಾದ್ಯಂತ 10 ಲಕ್ಷ ಹೆಕ್ಟೇರ್ ಜಮೀನುಗಳಿಗೆ ನೀರಾವರಿ ಒದಗಿಸುವ ಹಾಗೂ ಅಂತರ್ಜಲ ಅಭಿವೃದ್ಧಿ ಮೂಲಕ ನೀರಿನ ಭದ್ರತೆಯನ್ನು ಹೆಚ್ಚಿಸುವಲ್ಲಿ ನಮ್ಮ ಇಲಾಖೆಯು ಪ್ರಮುಖ ಪಾತ್ರ ವಹಿಸುತ್ತಿದೆ. ಇಲಾಖೆಯ ಯೋಜನೆಗಳು ಗ್ರಾಮೀಣ ಜೀವನೋಪಾಯ ಮತ್ತು ಬಡತನ ನಿರ್ವಹಣೆಗೆ ಹೆಚ್ಚು ಸಹಕಾರಿಯಾಗಿದೆ. ಪ್ರಸಕ್ತ 2025-26ನೇ ಆರ್ಥಿಕ ವರ್ಷದಲ್ಲಿ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆಯ ವತಿಯಿಂದ ರಾಜ್ಯಾದ್ಯಂತ ಕೆರೆಗಳ ಆಧುನೀಕರಣ, ಅಣೆಕಟ್ಟು ಮತ್ತು ಪಿಕಪ್ ಕಿಂಡಿ ಅಣೆಕಟ್ಟೆಗಳು, ಏತ ನೀರಾವರಿ ಯೋಜನೆಗಳು, ನಿಷ್ಕ್ರಿಯ ಯೋಜನೆಗಳ ಪುನರುಜ್ಜೀವನ ಇತ್ಯಾದಿ ಯೋಜನೆಗಳಡಿ ಒಟ್ಟಾರೆ 2,000 ಕೋಟಿ ರು ವೆಚ್ಚದ ಹೊಸ ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲಾಗುವುದು.
ಕೆರೆಗಳ ಸಂರಕ್ಷಣೆ, ಅಂತರ್ಜಲ ಸಾಮರ್ಥ್ಯ ಹೆಚ್ಚಿಸಲು ಮತ್ತು ಇಲಾಖೆಯು ಹೆಚ್ಚುವರಿ ನಿಧಿ ಹಂಚಿಕೆ ಮಾಡಿದೆ. ಹಿಂದುಳಿದ ರೈತರಿಗೆ ಆರ್ಥಿಕತೆ ಒದಗಿಸುವ ಮೂಲಕ ಸಾಮಾಜಿಕ ಸ್ಥಾನ ಒದಗಿಸಲು ಇಲಾಖೆ ಮುಂದಾಗಿರುವುದು ಗಮನಾರ್ಹವಾಗಿದೆ. ಕಳೆದ 2 ವರ್ಷದಲ್ಲಿ ನಮ್ಮ ಇಲಾಖೆಯು ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸಾಹೇಬರ ಹಾಗೂ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರವರ ಹಾಗೂ ಇಲಾಖೆಯ ಸಚಿವರಾದ ಸನ್ಮಾನ್ಯ ಶ್ರೀ NS ಬೋಸರಾಜ್ರವರ ಸಾರಥ್ಯದಲ್ಲಿ ರಾಜ್ಯದ ಸುಸ್ಥಿರ ಅಭಿವೃದ್ಧಿಗೆ ಒತ್ತು ನೀಡಲಾಗಿದೆ. ಎಲ್ಲ ಯೋಜನೆಗಳನ್ನು ಯಶಸ್ವಿಗೊಳಿಸಲು ಸಹಕರಿಸಿದ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ಹಾಗೂ ಸಿಬ್ಬಂದಿಗಳಿಗೆ ನನ್ನ ಅಭಿನಂದನೆಗಳು. ನಮ್ಮ ಇಲಾಖೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪ್ರವಾಹ ನಿಯಂತ್ರಣ ತಡೆಗೋಡೆ ಇರ್ಬೋದು, ಏತ ನೀರಾವರಿ ಇರ್ಬೋದು, ಅಥವಾ ಕೆರೆಗಳ ಅಭಿವೃದ್ಧಿ ಕಾಮಗಾರಿಗಳ ಸೀರೀಸ್ ಆಫ್ ಚೆಕ್ ಡ್ಯಾಮ್ಗಳಿರ್ಬೋದು, ಎಲ್ಲ ಒಟ್ಟಾರೆ ನಮ್ಮ ಜಿಲ್ಲೆಯಲ್ಲಿ ಅಂತರ್ಜಲ ಅಭಿವೃದ್ಧಿಗೋಸ್ಕರ ಮಾಡಲಾಗಿ ಅನೇಕ ರೈತರು ಹಾಗೂ ಸಾವಿರಾರು ಎಕರೆಗಳ ಜಮೀನುಗಳಿಗೆ ಅಂತರ್ಜಲ ಅಭಿವೃದ್ಧಿ ಆಗುವುದಲ್ಲದೆ ಏತ ನೀರಾವರಿ ಯೋಜನೆಗಳಿಗೆ ಸಂಬಂಧಿಸಿದಂತೆ ಕೆರೆಗಳಿಗೆ ತುಂಬಿಸಿ ಜಮೀನುಗಳಿಗೆ ನೀರನ್ನು ಒದಗಿಸಲಾಗಿ ಶಿವಮೊಗ್ಗ ಜಿಲ್ಲೆಗೆ ತುಂಬ ರೈತರಿಗೆ ಅನುಕೂಲ ಆಗಿದೆ ಎಂದು ಈ ಮೂಲಕ ತಿಳಿಸ್ತೇನೆ. ಕಳೆದೆರಡು ವರ್ಷಗಳಲ್ಲಿ ಶಿವಮೊಗ್ಗ ಜಿಲ್ಲೆ ನೀರಾವರಿ ಕ್ಷೇತ್ರದ ಕ್ರಾಂತಿಗೆ ಸಾಕ್ಷಿಯಾಗಿದೆ. ನೀರು ಮನುಷ್ಯರಿಗೆ ಎಷ್ಟು ಮುಖ್ಯವೋ ಪ್ರಾಣಿಗಳಿಗೂ ಅಷ್ಟೇ ಮುಖ್ಯ. ನಾವು ಬೆಳೆಯುವ ಬೆಳೆಗಳಿಗೆ, ಕುಡಿಯುವ ನೀರಿನ, ಪ್ರಾಣಿ ಪಕ್ಷಿಗಳಿಗೂ ನೀರು ಅತ್ಯಂತ ಅವಶ್ಯಕ. ಬರಗಾಲದಲ್ಲಿ ಸಕಾಲದಲ್ಲಿ ಮಳೆಯಾಗದೆ ಜನಜಾನುವಾರುಗಳು ಅತೀವ ಸಂಕಷ್ಟಕ್ಕೀಡಾಗುತ್ತವೆ. ಇಂತಹ ಸಂದರ್ಭಗಳಲ್ಲಿ ನಾಡಿನ ಜನರಿಗೆ, ಜಾನುವಾರುಗಳಿಗೆ ಜೀವನಕ್ಕೆ, ವಿಶೇಷವಾಗಿ ಕೃಷಿ ಚಟುವಟಿಕೆಗಳಿಗೆ ನೀರು ಒದಗಿಸುವ ಸರ್ಕಾರದ ಮುಖ್ಯ ಜವಾಬ್ದಾರಿಯಾಗಿದೆ. ನಮ್ಮ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀಮಾನ್ ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿಗಳಾದ ನೇತೃತ್ವದ ಹಾಗೂ ಮಾರ್ಗದರ್ಶನದಲ್ಲಿ ನಮ್ಮ ಸಣ್ಣ ನೀರಾವರಿ ಇಲಾಖೆಯು ಸಾಕಷ್ಟು ಯೋಜನೆಗಳನ್ನು ಪೂರ್ಣಗೊಳಿಸಿ ಇನ್ನೂ ಹಲವಾರು ಯೋಜನೆಗಳನ್ನು ಸಮರ್ಥವಾಗಿ ಕೈಗೆತ್ತಿಕೊಂಡಿವೆ. ಗ್ರಾಮೀಣ ಭಾಗಗಳಲ್ಲಿ ಕೆರೆಗಳನ್ನು ನಿರ್ಮಿಸುವುದು, ಇರುವ ಕೆರೆಗಳನ್ನು ದುರಸ್ತಿ, ಅಭಿವೃದ್ಧಿ, ಬಾಂಧರಗಳು, ಬ್ಯಾರೇಜ್ಗಳನ್ನು, ಬ್ರಿಡ್ಜ್ಗಳು ನಿರ್ಮಾಣ, ಹಾಗೆಯೇ ನೀರು ಸಂಗ್ರಹಕ್ಕೆ ಅಗತ್ಯ ನೀರು ಪೂರೈಕೆಗೆ ಸರ್ಕಾರ ಮತ್ತು ನಮ್ಮ ಇಲಾಖೆ ಬದ್ಧವಾಗಿ ಕಾರ್ಯನಿರ್ವಹಿಸುತ್ತಿದೆ. ಒಟ್ಟಾರೆಯಾಗಿ ರಾಜ್ಯದ ಜಲಮೂಲಗಳ ಸಮಗ್ರ ನಿರ್ವಹಣೆ, ಆ ಮೂಲಕ ಅಂತರ್ಜಲ ಅಭಿವೃದ್ಧಿಗೆ ಭದ್ರ ಬುನಾದಿ ಹಾಕುವ ಮೂಲಕ ಸುಸ್ಥಿರ ಹಾಗೂ ಸಮೃದ್ಧ ಕರ್ನಾಟಕ ನಿರ್ಮಾಣ ನಾಂದಿ ಹಾಡಿದೆ. ಜಿಲ್ಲೆಯ ಹಲವೆಡೆ ನದಿಗಳು, ಉಪನದಿಗಳಿಗೆ ಅಡ್ಡಲಾಗಿ ಚೆಕ್ ಡ್ಯಾಂಗಳನ್ನು ನಿರ್ಮಿಸಿ, ಕೆರೆಕಟ್ಟೆಗಳ ಹೂಳೆತ್ತಿ, ಕೃಷಿ ಭೂಮಿಗಳಿಗೆ ಕಾಲುವೆ ಸಂಪರ್ಕವನ್ನ ಕಲ್ಪಿಸಿ, ಸಮರ್ಪಕ ನೀರಾವರಿ ಸೌಲಭ್ಯವನ್ನ ಕಲ್ಪಿಸುವ ಜೊತೆಗೆ ಜನಸಂಪರ್ಕಕ್ಕೂ ನೆರವಾಗುವಂತೆ ಬ್ಯಾರೇಜ್ಗಳನ್ನ ಕಟ್ಟುವ ಮೂಲಕ ಮಲೆನಾಡಿನ ಕೃಷಿಕರ ಬದುಕಿಗೆ ಬಲ ತುಂಬಿದ ಸಾರ್ಥಕತೆ ನಮ್ಮದು.